ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆದಿದೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಸಚಿವರಾಗಿ ಸರ್ಜೇವಾಲಾ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸರ್ಜೇವಾಲಾ ಭಾಗಿಯಾಗ್ತಾರೆ. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭಾಗಿಯಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ಈ ಸಭೆಯಲ್ಲಿ ಅಂದ್ರೆ ಜನವರಿ 21ರಂದು ಬೆಳಗಾವಿಯಲ್ಲಿ ನಡೆದಿರುವ ಕಾರ್ಯಕ್ರಮದ ಕುರಿತು ಕೂಡ ಚರ್ಚೆಯನ್ನು ಮಾಡಲಾಗ್ತದೆ. ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಎಂಬ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಸಮಾವೇಶ ಯಶಸ್ವಿಗೊಳಿಸಲು ಹಲವರಿಗೆ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ ಕುರಿತು ಸಭೆಯಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಕೂಡ ಅವಕಾಶ ಇದೆಯಂತೆ. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇರುವಂಥದ್ದು. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆನ ಮಾಡೋದಕ್ಕೆ ಇಲ್ಲಿ ಪ್ಲಾನ್ ಅನ್ನು ಹಾಕೊಂಡಿರೋದು, ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಇಲ್ಲಿ ಒಂದು ಗಮನಿಸಬೇಕಾಗುತ್ತೆ, ಈ ಒಂದು ಸಭೆ ಏನು ನಡೀತಾ ಇದೆ, ಈ ಸಭೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಭಾಗಿಯಾಗ್ತಾ ಇದ್ದಾರೆ. ಸೊ ಈ ಒಂದು ಸಭೆಯಲ್ಲಿ ಜನವರಿ 21ರಂದು ಏನು ಬೆಳಗಾವಿಯಲ್ಲಿ ನಡೀತಿದೆ ಆ ಕಾರ್ಯಕ್ರಮದ ಕುರಿತು ಚರ್ಚೆ ಆಗ್ತದೆ. ಜೊತೆಗೆ ಅಮಿತ್ ಶಾ ಕೊಟ್ಟಂಥ ಒಂದು ಹೇಳಿಕೆ ಏನಿದೆ ಆ ಹೇಳಿಕೆಯ ಕುರಿತು ಕೂಡ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲಿ ಯೋಜನೆಯನ್ನು ಮಾಡಿಕೊಂಡಿದ್ದು. ಅಂದರೆ ಅದಕ್ಕೋಸ್ಕರ ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಎಂಬ ಸಮಾವೇಶವನ್ನು ಮಾಡ್ತಾ ಇದೆ. ಸೊ ಈ ಒಂದು ಸಮಾವೇಶವನ್ನು ಯಶಸ್ವಿಗೊಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯವರು ಒಂದಷ್ಟು ಸಚಿವರಿಗೆ, ಒಂದಷ್ಟು ಶಾಸಕರಿಗೆ ಒಂದಷ್ಟು ಜವಾಬ್ದಾರಿ ಕೂಡ ಕೊಟ್ಟಿದ್ದಾರಂತೆ. ಬೆಳಗಾವಿನ ಬೃಹತ್ ಸಮಾವೇಶ ಯಶಸ್ವಿಗೊಳಿಸಲು ಕಾಂಗ್ರೆಸ್ ನಾಳೆ ಇಡೀ ದಿನ ಸಭೆ ನಡೆಸಲಿದೆ ಅಂತೆ. ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ನಡೆದಿದೆ. ಆ ಒಂದು ಸಮಾವೇಶದ ಮುಂದೆ ಅಂದ್ರೆ ಅದಕ್ಕೂ ಮುನ್ನ ಸಮಾವೇಶವನ್ನು ಯಶಸ್ವಿಗೊಳಿಸಲು ಕಾಂಗ್ರೆಸ್ ನಾಳೆ ಇಡೀ ದಿನ ಸಭೆಯನ್ನು ನಡೆಸಲಿದೆ. ಸ್ಥಳೀಯ ಮಟ್ಟದ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಕಾಯ್ ಕಮಾಲನ ಮಾಡ್ತಾ ಇರುವಂಥದ್ದು. ಇನ್ನೇನು ಸ್ಥಳೀಯ ಮಟ್ಟದ ಚುನಾವಣೆ ಬರಲಿದೆ, ಆ ಚುನಾವಣೆಯನ್ನು ಮುಂದಿಟ್ಕೊಂಡು ಏನೆಲ್ಲ ಪ್ಲಾನ್ ಮಾಡಬೇಕು ಅದನ್ನ ಯೋಜನೆ ಮಾಡೋದಕ್ಕೆ ಈಗ ಪ್ಲಾನ್ ಕಮಾಲ್ ಮಾಡ್ತಾ ಇದೆ. ಸೊ ನಾಳೆ ಬೆಳಿಗ್ಗೆ 11ಕ್ಕೆ ಭಾರತ್ ಜೋಡೋ ಭವನದಲ್ಲಿ ಜಿಲ್ಲಾ ಅಧ್ಯಕ್ಷರ ಸಭೆಯನ್ನು ನಡೆಯಲಿದೆ. ಸಂಜೆ 4ಕ್ಕೆ ಪದಾಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ ಸಿಎಂ. ಸೊ ಸಂಜೆ 6ಕ್ಕೆ ಶಾಸಕರು ಸಚಿವರ ಸಭೆ ಮಾಡಿ ಜವಾಬ್ದಾರಿಯನ್ನು ಕೂಡ ಹಂಚಿಕೆ ಮಾಡಿದ್ದಾರಂತೆ ಸಿಎಂ. ಯಾರೆಲ್ಲ ಏನೆಲ್ಲ ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ, ಏನೆಲ್ಲ ಕೆಲಸ ಮಾಡಬೇಕಾಗತ್ತೆ, ಇದೆಲ್ಲ ಜವಾಬ್ದಾರಿಯನ್ನ ಸಿಎಂ ನೀಡಲಿದ್ದಾರಂತೆ. ಒಟ್ಟಾರೆ ಇದ್ರ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಈಗಾಗಲೇ ಡಿನ್ನರ್ ಪಾಲಿಟಿಕ್ಸ್ಗೆ DK ಅವರು ಬ್ರೇಕ್ ಹಾಕಿದ್ದಾರೆ. ಹೈಕಮಾಂಡ್ ಅದಕ್ಕೆ ಅಸ್ತು ಹೊಂದಿಲ್ಲ, ಹೈಕಮಾಂಡ್ ಅದಕ್ಕೆ ಬ್ರೇಕ್ ಕೂಡ ಕೊಟ್ಟಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರ ಕೂಡ ನಾಳೆ ಶಾಸಕಾಂಗ ಸಭೆಯಲ್ಲಿ ಪ್ರಸ್ತಾಪ ಆಗಲಿದೆ ಎನ್ನಲಾಗ್ತಾ ಇದೆ. ಸೊ ಏನಂತಂದರೆ ಇದೇ ತಿಂಗಳು 21ರಂದು ಬೆಳಗಾವಿಯಲ್ಲಿ ಸಮಾವೇಶ ನಡೆಯಲಿದೆ. ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ, ಸಮಾವೇಶ ಕಾರ್ಯಕ್ರಮಗಳು ನಡೀತಾ ಇದೆ. ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಅಂತ ಈ ಒಂದು ಹೆಸರಿನಲ್ಲಿ ಒಂದಷ್ಟು ಸಮಾವೇಶ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಸೊ ಈ ವಿಚಾರ ಕುರಿತಂತೆ ನಾಳೆ ಸಭೆಯನ್ನು ಮಾಡಲಾಗ್ತಿರೋದು, ಶಾಸಕಾಂಗ ಸಭೆಯನ್ನು ಮಾಡಲಾಗ್ತಾ ಇದ್ದು. ಏನಂತಂದರೆ ಈ ಸಭೆಯಲ್ಲಿ ಒಂದಷ್ಟು ಜನಕ್ಕೆ ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ಸಿಎಂ ಮಾಡ್ತಾ ಇದ್ದಾರೆ. ಮತ್ತೊಂದು ಗಮನಿಸಬೇಕಾದ ವಿಚಾರ ಅಂತಂದರೆ ಈ ಸಭೆಗೆ
ರಾಜ್ಯ ಉಸ್ತುವಾರಿ ಆಗಿರುವಂಥ ಸುರ್ಜೇವಾಲಾ ಅವರು ಭಾಗಿಯಾಗ್ತಾ ಇದ್ದಾರೆ. ಸೊ ಒಂದಷ್ಟು ಈ ವಿಚಾರಗಳ ಬಗ್ಗೆ ಅವರು ಕೂಡ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಏನು ಕಾಂಗ್ರೆಸ್ನಲ್ಲೂ ಕೂಡ ಎರಡು ಬಣಗಳಾಗಿದೆ, ಒಗ್ಗಟ್ಟು ಇಲ್ಲದಿರೋ ಬಗ್ಗೆ ಕೂಡ ಚರ್ಚೆ ಮಾಡೋದು ಕೂಡ ಇರುತ್ತೆ ಎನ್ನಲಾಗ್ತಾ ಇದೆ. ಒಂದು ಕಡೆ CM ಬಣ, ಮತ್ತೊಂದು ಕಡೆ DKಶಿ ಬಣ ಅಂತ ಏನಿದೆ, ಎರಡು ಬಣವನ್ನು ಕರೆಸಿ ಮಾತುಕತೆಯನ್ನು ಮಾಡುವಂಥದ್ದು ಕೂಡ ಇರಲಾಗುತ್ತೆ ಎನ್ನಲಾಗ್ತಾ ಇದೆ. ಸೊ ನಾಳೆ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಸಭೆ ಇರುವಂಥದ್ದು. ಸಾಕಷ್ಟು ವಿಚಾರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಎನ್ನಲಾಗ್ತಾ ಇದೆ. ಎಸಿ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನಮ್ಮ ಜೊತೆ ಇದ್ದಾರೆ. ಬಸವರಾಜ್, ನಾಳೆ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ಸಭೆ ನಡೀತಾ ಇದೆ. ಪಕ್ಷದ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆನ ಮಾಡಲಾಗುತ್ತೆ ಬಸವರಾಜ್? ಯತೀಶ್, ನಾಳೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ನಡೆಯುವಂತಹ ಏನು ಬೃಹತ್ ಸಮಾವೇಶ ಏನಿದೆ, ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಅಂತಕ್ಕಂಥ ಏನು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾಳೆ ಇಡೀ ದಿನ ಕಾರ್ಯಕ್ರಮವನ್ನು ಒಂದಿಷ್ಟು ಸಭೆಗಳನ್ನು ಕೂಡ ಆಯೋಜನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಂಜೆ CLP ಸಭೆ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಈ ಸಭೆ. ಪ್ರಮುಖವಾಗಿ ಯತೀಶ್, ಬೆಳಗಾವಿಯಲ್ಲಿ ಏನು ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ ಸಮಾವೇಶ ರದ್ದು ಆಗಿತ್ತು. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಈಗ ಅದನ್ನ ಜನವರಿ 21ರಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಕನಿಷ್ಠ 100 ಶಾಸಕರಾದರೂ ಭಾಗಿಯಾಗಬೇಕು. ಬೃಹತ್ ಮಟ್ಟದ, ದೊಡ್ಡ ಮಟ್ಟದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ನಾಳೆ CLP ಸಭೆ ಕೂಡ ಇರುವಂಥದ್ದು. ಆ CLP ಸಭೆಯಲ್ಲಿ ಎಲ್ಲ ಸಚಿವರಿಗೆ, ಶಾಸಕರಿಗೆ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿ ನೀಡ್ತಾರೆ. ಅಲ್ಲಿ ಕಾರ್ಯಕರ್ತರನ್ನು ಸೇರಿಸಬೇಕು, ಜನರನ್ನು ಕೂಡ ಸೇರಿಸಬೇಕು. ಒಂದು ಸ್ಥಳೀಯ ಮಟ್ಟದ ಚುನಾವಣೆಗೂ ಕೂಡ ಇದನ್ನ ಒಂದು ಸಂದೇಶ ರವಾನೆ ಮಾಡಬೇಕು, ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಯತೀಶ್, ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಿಷ್ಟು ಬಣಗಳ ಬಡಿದಾಟ ಇದೆ ಅನ್ನುವಂತಹ ವಿಚಾರ ಕೂಡ ಇದೆ. ಆ ಒಂದು ವಿಚಾರ ಕೂಡ ನಾಳಿನ CLP ಸಭೆಯಲ್ಲಿ ಚರ್ಚೆ ಆಗುತ್ತೆ. ಈಗಾಗಲೇ ಒಂದ್ ಕಡೆ ಪವರ್ ಶೇರಿಂಗ್ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ, ಡಿನ್ನರ್ ಮೀಟಿಂಗ್ ನಡೀತಾ ಇದ್ದಾರೆ. ಒಂದ್ ಕಡೆ CM DK ಶಿವಕುಮಾರ್ ಬೇಸರ ವ್ಯಕ್ತವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಇವೆಲ್ಲವನ್ನು ಕೂಡ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇದನ್ನ ಪ್ರಸ್ತಾಪ ಮಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ CM DK ಶಿವಕುಮಾರ್ ಅವರು ಕೂಡ ಒಂದಿಷ್ಟು ನಿರ್ಧಾರ ಮಾಡಿದ್ದಾರೆ. ಈ ಒಂದು ಕಾರಣದ ಹಿನ್ನೆಲೆ ಇವತ್ತು ನಾಳೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವ ಸುರ್ಜೇವಾಲಾ ಅವರು ಕೂಡ CLP ಸಭೆಯಲ್ಲಿ ಪಾಲ್ಗೊಳ್ಳುವಂತ ಕಾರಣದ ಹಿನ್ನೆಲೆಯಲ್ಲಿ ಅಲ್ಲಿ ಪ್ರಮುಖವಾಗಿ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥ ವಿಚಾರ ಕೂಡ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಮತ್ತೆ ಪವರ್ ಶೇರಿಂಗ್ ಅಂತಕ್ಕಂಥ ವಿಚಾರ, ಮತ್ತೆ ಎಲ್ಲೋ ಒಂದ್ ಕಡೆ ಹಲವು ಸಚಿವರು ಕೂಡ ಪಕ್ಷದ ಒಂದಿಷ್ಟು ಈ ಡಿನ್ನರ್ ಪಾಲಿಟಿಕ್ಸ್ ಆಗಿರ್ಬೋದು, ಒಂದಿಷ್ಟು ಪವರ್ ಶೇರಿಂಗ್ ಆಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುಷ್ಟಿ ಎಂಬಂತೆ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಹೇಳಿಕೆಗಳಿಗೂ ಕೂಡ ಬ್ರೇಕ್ ಹಾಕುವುದಕ್ಕೆ ಮತ್ತೆ ಸರ್ಕಾರವು ಕೂಡ ಸಂಪೂರ್ಣವಾಗಿ ಮುನ್ನಡೆಯುತ್ತೆ, ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ, ಅದೇ ಅಬ್ಬರದಲ್ಲಿ ನಾವು ಸಾಗಬೇಕು, ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಕೂಡ ಇದನ್ನ ನಾವು ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಈ ಸಭೆಯಲ್ಲಿ ಮಾಡಲಾಗುತ್ತೆ ಅನ್ನುವಂತ ಮಾಹಿತಿ. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಏನು CM DK ಶಿವಕುಮಾರ್ ಅವರ ವಿರುದ್ಧವಾಗಿ ಕೂಡ ಕೆಲವೊಂದು ಪರೋಕ್ಷವಾಗಿ ಟಾಂಗನ್ನು ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, KN ರಾಜನ್ ಅವರಾಗಿರ್ಬೋದು. ಸೊ ಆಗ ಈ ಒಂದು ನಾಯಕರ ಹೇಳಿಕೆಯನ್ನು ಕೂಡ CM DK ಶಿವಕುಮಾರ್ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆಲವು ಶಾಸಕರು, ಸಚಿವರು ಕೂಡ ಇದನ್ನ CLP ಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ. ಆ ಎಲ್ಲಾ ವಿಚಾರಗಳಿಗೆ ಕೂಡ ಒಂದು ಸಲಹೆ ಮತ್ತೆ ಸೂಚನೆಗಳನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದ ಸುರ್ಜೇವಾಲಾ ಅವರು ನೀಡಲಿದ್ದಾರೆ. CM ಸಿದ್ದರಾಮಯ್ಯ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು, ಆ ವಿಚಾರ ಕೂಡ ಪ್ರಸ್ತಾಪ ಮಾಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಗೃಹ ಸಚಿವರಾಗಿರತಕ್ಕಂಥ ಪರಮೇಶ್ವರ್ ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿಕೊಂಡಿದ್ರು. ಆದ್ರೆ ಸುರ್ಜೇವಾಲಾ ಅವರು ಸೂಚನೆ ಮೇರೆಗೆ ಅದನ್ನು ರದ್ದುಗೊಳಿಸಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಪರ ವಿರೋಧ ಕೂಡ ವ್ಯಕ್ತವಾದವು. ದಲಿತ ವಿರೋಧಿ ನಡೆಯನ್ನು ಹೈಕಮಾಂಡ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ KN ರಾಜನ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟರು. ಹಾಗಾಗಿ ಇವೆಲ್ಲವನ್ನು ಕೂಡ ನಾಳೆ ನಡೀತಕ್ಕಂಥ CLP ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಯತೀಶ್, ನಾಳೆ ನಡೀತಕ್ಕಂಥ CLP ಸಭೆ ಬಹಳಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಯತೀಶ್, ಓಕೆ, ಒಂದು ಕಡೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣಗಳಾಗಿ ವಿಚಾರವನ್ನ ಚರ್ಚೆ ಜೊತೆಗೆ ಪ್ರತಿಪಕ್ಷ ವಿರುದ್ಧ ಕೂಡ ಹೋರಾಟ ಮಾಡಬೇಕಾಗುತ್ತೆ. ಏಕೆಂದ್ರೆ ಕೊಟ್ಟಂತ ಒಂದು ಹೇಳಿಕೆ, ಅಮಿತ್ ಶಾ ಕೊಟ್ಟಂತ ಹೇಳಿಕೆ ವಿರುದ್ಧ ಕೂಡ ಬಿಸಿ ಮುಟ್ಟಿಸ್ಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ
ಒಂದಷ್ಟು ವಿಚಾರಗಳು ಚರ್ಚೆ ಆಗ್ಬೋದಲ್ವ ಅಲ್ಲಿ? ಖಂಡಿತ ಯತೀಶ್, ಈ ಒಂದು ಸಮಾವೇಶದ ಹೆಸರನ್ನೇ ಬದಲಾವಣೆ ಮಾಡಿದ್ದೆ ಆ ಒಂದು ಕಾರಣದ ಹಿನ್ನೆಲೆಯಲ್ಲಿ. ಒಂದ್ ಕಡೆ ಕಾಂಗ್ರೆಸ್ ಏನು ಮಹಾತ್ಮ ಗಾಂಧೀಜಿ ಅವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡು 100 ವರ್ಷ ಪೂರೈಕೆ ಆದ ಹಿನ್ನೆಲೆಯಲ್ಲಿ ಈ ಒಂದು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ಆಗಾಗಲೇ ಒಂದು ಕಾರ್ಯಕಾರಿಣಿ ಸಭೆ ಕೂಡ ನಡೆಸಿದ್ರು. AICC ಕಾರ್ಯಕಾರಿಣಿ ಸಭೆ ನಡೆಸಿದ್ರು. ಅದರ ಮರುದಿನವೇ ಒಂದು ಬೃಹತ್ ಮಟ್ಟದ ಸಮಾವೇಶ ಆಯೋಜನೆ ಮಾಡಿಕೊಂಡಿದ್ರು. ಆ ಒಂದು ಕಾರ್ಯಕ್ರಮದ ಹೆಸರನ್ನೇ ಒಂದು ಕೇಂದ್ರ ಸರ್ಕಾರಕ್ಕೆ, ಅದರಲ್ಲೂ ಕೂಡ ಅಮಿತ್ ಶಾ ಅವರ ಹೇಳಿಕೆಗೆ ಟಕ್ಕರ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೇ ಈ ಕಾರ್ಯಕ್ರಮದ ಹೆಸರನ್ನು ಕೂಡ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಜೈ ಬಾಪು, ಜೈ ಅಂಬೇಡ್ಕರ್, ಜೈ ಸಂವಿಧಾನ ಅಂತಕ್ಕಂಥ ಒಂದು ಘೋಷಣಾ ವಾಕ್ಯವನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಅಮಿತ್ ಶಾ ಅವರ ಏನು ಅಂಬೇಡ್ಕರ್ ಅವರ ಕುರಿತಾಗಿ ಹೇಳಿರ್ತಕ್ಕಂಥ ಹೇಳಿಕೆಯನ್ನ ವ್ಯಾಪಕವಾಗಿ ನಾವು ಖಂಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಪ್ರಮುಖವಾಗಿ ಕೂಡ CLP ಸಭೆಯಲ್ಲಿ ಚರ್ಚೆ ಆಗುತ್ತೆ. ಮತ್ತೆ ವಿಪಕ್ಷಗಳ ವಿರುದ್ಧ ಒಂದಿಷ್ಟು ಅನುದಾನಗಳ ತಾರತಮ್ಯ ಅಂತಕ್ಕಂಥದ್ದು, ಅನುದಾನ ಇಲ್ಲ ಸರ್ಕಾರದಲ್ಲಿ, ಖಜಾನೆ ಖಾಲಿ, ಇವೆಲ್ಲವೂ ಕೂಡ ಸರ್ಕಾರ ಆರೋಪ ಮಾಡ್ತಾ ಇದೆ. ಇವುಗಳಿಗೆ ಕೂಡ ತಕ್ಕ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗುವಂಥದ್ದು. ಮತ್ತೆ ಪ್ರಮುಖವಾಗಿ ಯತೀಶ್ ಕೆಲವೊಂದಿಷ್ಟು ಹಗರಣಗಳನ್ನು ಕೂಡ ಬಿಜೆಪಿ ಮತ್ತು JDS ನಾಯಕರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವುಗಳಿಗೂ ಕೂಡ ಸಮಂಜಸವಾಗಿರ್ತಕ್ಕಂಥ ಸುಳ್ಳು ಆರೋಪಗಳನ್ನ ಮಾಡಿದ್ರೆ ಅವುಗಳಿಗೂ ತಕ್ಕ ಉತ್ತರವನ್ನು ಕೂಡ ಕೊಡುವಂತ ಪ್ರಯತ್ನಕ್ಕೆ ನೀವು ಮುಂದಾಗಬೇಕು ಅನ್ನುವಂಥದ್ದನ್ನು ಕೂಡ ಚರ್ಚೆ ಆಗುತ್ತೆ. ಮತ್ತೆ ಕೆಲವೊಂದಿಷ್ಟು ಶಾಸಕರು ಕೂಡ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇಲ್ಲ ಅನ್ನುವಂಥ ಮತ್ತೆ ಗ್ಯಾರಂಟಿಗಳ ಕುರಿತಾಗಿ ಕೂಡ ಅಪಸ್ವರವನ್ನು ಕೂಡ ಸ್ವಪಕ್ಷದ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದು ವಿಪಕ್ಷಗಳಿಗೆ ಸಹಜವಾಗಿ ಒಂದು ಅಸ್ತವ್ಯಂತೆ ಕಾಣ್ತಾ ಇದೆ. ಇದನ್ನೂ ಕೂಡ ಸರಿಪಡಿಸುವಂತ ಪ್ರಯತ್ನ ಕೂಡ ನಾಳಿನ ಸಭೆಯಲ್ಲಿ ಚರ್ಚೆ ಆಗುವಂಥದ್ದು. ಹಾಗಾಗಿ ಒಂದಿಷ್ಟು ವಿಪಕ್ಷಗಳು ಏನು ಕೆಲವೊಂದಿಷ್ಟು ಹೋರಾಟಗಳನ್ನ ಮುಂದಿಟ್ಟುಕೊಂಡು ಹೋಗ್ತಾ ಇದ್ದಾವೆ, ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾವೆ. ಆ ಆರೋಪಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಬೇಕು, ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು, ವಿಪಕ್ಷಗಳನ್ನ ಒಂದು ಕಟ್ಟಿ ಹಾಕುವಲ್ಲಿ ನಾವು ಕೂಡ ಸಫಲತೆ ಕಾಣಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ CLP ಸಭೆಯಲ್ಲಿ ಚರ್ಚೆ ಆಗುವಂಥದ್ದು. ಯತೀಶ್, ಬಸವರಾಜ್, ಏನಪ್ಪಾ ಅಂತಂದ್ರೆ ಈಗಾಗಲೇ ಏನು ಅಧ್ಯಕ್ಷ ಸ್ಥಾನದ ಬಗ್ಗೆ ಸಾಕಷ್ಟು ಸಚಿವರು ಶಾಸಕರು ಟವಲ ಕೂತಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ನಾವು ಹೋಗ್ತೀವಿ ಅಂದ್ಕೊಂಡು ಇದ್ರ ಬಗ್ಗೆ ಏನಾದ್ರು ಅಲ್ಲಿ ಚರ್ಚೆ ಆಗ್ಬೋದಾ? ಯಾಕೆ ಸುರ್ಜೇವಾಲ ಅವ್ರು ಬೆಂಗಳೂರು ಬರ್ತಿದೆ ಅಂತಂದಾಗ ಒಂದಷ್ಟು ಕಾಂಗ್ರೆಸ್ ಇರುವಂತಹ ಇವೆಲ್ಲ ವಿಚಾರ ಬಗ್ಗೆ ಚರ್ಚೆ ಮಾಡಬಹುದಾ ಅಂತ? ಖಂಡಿತ ಯತೀಶ್, ಒಂದ್ ಕಡೆ ಈಗಾಗಲೇ KPCC ಅಧ್ಯಕ್ಷರ ಸ್ಥಾನ